ಸರ್ ನಮ್ದು ಸೀರೆ ಇತ್ತು ಹಳೇದು ನಮ್ಮ ಅತ್ತೆಯವ್ರದ್ದು. ಹೌದಾ ಮಾಡ್ತೀನಿ ಮೇಡಮ್ ನಮಸ್ತೆ. ನಮಸ್ಕಾರ. ಸೊ ಹೇಳಿ, ನೀವು ಈ ಒಂದು ಶಾಪ್ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಬಂದಿದ್ದೀರಾ? ಸೊ ಓಕೆ, ಈ ಲೊಕೇಶನ್ ಬಂದ್ರೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ನಿಮ್ಗೆ ಖುಷಿ ಆಗಿದೆ. ಹೌದು. ಸೊ ಓಕೆ, ಇವಾಗ ನಿಮ್ಮ ಹತ್ರ ಎಷ್ಟು ಸ್ಯಾರೀಸ್ ಗಳು ತಗೊಂಡ್ ಬಂದಿದ್ದೀರಾ ಮೇಡಮ್? ಒಂದ್ 5 ಸೀರೆ ಇದೆ ಮೇಡಮ್ ಅವರೇ. 5 ಸೀರೆನಾ? ಸೊ ತೋರಿಸಿ ಮ್ಯಾಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸಾರಿ ಈ ಒಂದು ಶಾಪ್ ನ ನಾನು ವಿಸಿಟ್ ಮಾಡಿದೆ. ಎಸ್ ಹೌದು, ತುಂಬಾ ಡಿಮ್ಯಾಂಡ್ ಆಗಿರುವಂತ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಈಗೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿರುವಂತದ್ದು. ಸೊ ಹಳೆ ಸೀರೆಗಳನ್ನ ತಗೊಂಡ್ ಬನ್ನಿ, ನಿಮ್ಗೆ ಅದಕ್ಕೆ ಬೇಕಾಗಿರುವಂತಹ ಬೆಲೆ ಏನಿದೆ ಆ ಬೆಲೆನ ನಾವು ಕೊಟ್ಟು ತಗೊಂಡು ನಿಮಗೆ ಅದಕ್ಕೆ ಬೇಕಾಗಿರುವಂತ ಬೆಲೆಗೆ ತಕ್ಕ ಆಗಿರುವಂತ ದುಡ್ಡನ್ನ ಕೊಡ್ತೀವಿ ಅಂತ. ಹೌದು, ಈ ತರ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು, ಅಂತದಲ್ಲಿ ಇವಾಗ ತುಂಬಾ ಡಿಮ್ಯಾಂಡ್ ಆಗಿದೆ. ಅದ್ರಲ್ಲೂ ಕೂಡ ಈ ಒಂದು ಬಾಲಾಜಿ ರೇಷ್ಮೆ ಸೆಂಟರ್ ಅಲ್ಲಿ ತುಂಬಾ ಒಳ್ಳೆ ಡಿಮ್ಯಾಂಡ್ ಇರುವಂತ ಕಲೆಕ್ಷನ್ಸ್ ಗಳಿಗೆ, ಅಂದ್ರೆ ಇವಾಗ ಅಜ್ಜಿ ಕಾಲ ಸ್ಯಾರೀಸ್ ಗಳು ಯಾವ್ದಿದೆ ಅದೆಲ್ಲದಕ್ಕೂ ಕೂಡ ನಿಮ್ಗೆ ಅದಕ್ಕೆ ಬೆಲೆ ಏನಿದೆ ಅದನ್ನ ನೋಡಿ ಅವರು ಕೊಡ್ತಾ ಇದಾರೆ. ಅಷ್ಟು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಎಲ್ಲಾನು ಕೂಡ ಒಂದು ಚೆಕ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಮನೇಲಿ ಇತ್ಕೊಂಡು ಕೂಡ ನೀವು ಮಾಡ್ಬೋದು. ಬಟ್ ಅದು ಯಾವ ರೀತಿ ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ಹೇಳಿದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಅದರ ಒಂದು ಸಂಪೂರ್ಣವಾದ ವಿವರನ ಅವರು ಹೇಳಿದ್ದಾರೆ. ಈ ಶೂಟ್ ಹೋಗಿದಾಗ ಈ ಒಂದು ಮ್ಯಾಮ್ ಒಬ್ರು ಬಂದಿದ್ರು. ಸೊ ಅವರು ಎಲ್ಲಿಂದ ಬಂದ್ರು, ತುಂಬಾ ದೂರದಿಂದ ಬಂದು ಇಲ್ಲಿ ಅವರ ಒಂದು ಸ್ಯಾರಿಗಳು, ಅವ್ರ ಅಜ್ಜಿ ಕಾಲದ ಸ್ಯಾರಿಗಳನ್ನ ತಗೊಂಡ್ ಬಂದು ಅದನ್ನ ಕೊಟ್ಟು ಅದಕ್ಕೆ ಆಗಿರುವಂತ ಎಷ್ಟು ಬೆಲೆ ಇದೆಯೋ ಅದನ್ನ ತಗೊಂಡು ತುಂಬಾ ಖುಷಿಯಾಗಿ ಹೋಗಿದ್ದಾರೆ. ಸೊ ಹಾಗಾಗಿ ಅದ್ರದ್ದು ಕೂಡ ಒಂದು ವಿಡಿಯೋ ಇರ್ಲಿ ಅಂದ್ಬಿಟ್ಟು ನಾನು ನಿಮ್ಗೆ ಹಾಕಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ತಗೊಂಡ್ಬಂದಿದ್ದೀನಿ. ಆಲ್ರೆಡಿ ಈ ಒಂದು ಶಾಪ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಈಗ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಮತ್ತೊಂದ್ ಸರಿ ನಾನು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಇವತ್ತು ನಾನು ಬಂದಿರೋದು ಬಾಲಾಜಿ ರೇಷ್ಮೆ ಸೆಂಟರ್ ಅಂತ. ಸೊ ಬಾಲಾಜಿ ರೇಷ್ಮೆ ಸೆಂಟರ್ ಏನಂದ್ರೆ ಅಜ್ಜಿ ಕಾಲದ ಏನ್ ಸೀರೆಗಳಿರುತ್ತೆ ಆ ಸೀರೆಗಳಿಗೆ ಒಂದು ಒಳ್ಳೆ ಒಂದು ಪ್ರೈಸಸ್ ನ ಕೊಡ್ತಾ ಇರ್ತಾರೆ. ಸೊ ಯಾವ ರೀತಿ ಪ್ರೈಸಸ್ ಕೊಡ್ತಾರೆ ಅನ್ನೋದು ಕೂಡ ನಾನು ಹೇಳ್ತೀನಿ. ತುಂಬಾ ಹರಿದೋಗಿರ್ಲಿ, ಕಿತ್ತೋಗಿರ್ಲಿ, ಏನೇ ಆಗಿರ್ಲಿ, ಮೇನ್ ಬೇಕಾಗಿರೋದು ಅವ್ರಿಗೆ ಜರಿ. ಈ ತರ ಒಂದು ಜರಿ ಇರುವಂತ ಸೀರೆ ಯಾವುದೇ ಇದ್ರು ಕೂಡ ತಗೊಂಡ್ ಬನ್ನಿ ನೀವು. ಈ ಒಂದು ಲೊಕೇಶನ್ ಅಲ್ಲಿ ನಿಮ್ಗೆ ಯಾವುದೇ ಪ್ರೈಸಸ್ ಇದ್ರು ಕೂಡ, ಅಂದ್ರೆ ಈ ಒಂದು ಹಳೆ ಕಾಲದ ಸೀರೆ ಯಾವುದೇ ಇದ್ರು ಕೂಡ ಅದನ್ನ ಚೆಕ್ ಮಾಡಿ ನಿಮ್ಗೆ ಹೇಳ್ತಾರೆ. ಸೊ ಇಲ್ಲಿಗೆ ಬರೋದಕ್ಕೆ ನಿಮ್ಗೆ ಕಷ್ಟ ಆಗತ್ತಾ? ಸೊ ತೊಂದ್ರೆ ಇಲ್ಲ. ಸೊ ನೀವಿರೋ ಲೊಕೇಶನ್ ಅಲ್ಲೇ ಕೂಡ ಅವರು ನಿಮ್ಗೆ ಯಾವ ರೀತಿ ಅದನ್ನ ಚೆಕ್ ಮಾಡೋದು ಅನ್ನೋದನ್ನ ಕೂಡ ಹೇಳ್ತಾರೆ. ಅಲ್ಲಿ ನೀವು ಚೆಕ್ ಮಾಡಾದ್ಮೇಲೆ ಸೊ ಅವರೇ ಬಂದು ಅಲ್ಲೂ ಕೂಡ ಅದನ್ನ ಪಿಕ್ ಮಾಡಿ ಕೂಡ ನಿಮ್ಗೆ ಏನಿದೆ ದುಡ್ಡಿದೆ ಅದನ್ನ ಕೊಡ್ತಾರೆ. ಸೊ ಇವಾಗ ಫಸ್ಟ್ ನಾವು ಶಾಪ್ ಅವ್ರನ್ನ ಇಂಟ್ರೊಡಕ್ಷನ್ ತಗೋಬಿಡೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸೊ ಹೇಳಿ ಸರ್, ನಿಮ್ಮ ಒಂದು ಶಾಪ್ ಎಲ್ಲಿ ಬರುತ್ತೆ? ಮೇಡಮ್ ನಮ್ ಶಾಪ್ ಬಂದು ಬ್ಯಾಂಗ್ಳೂರ್ ಚಾಮರಾಜಪೇಟೆ, ಓಕೆ, ಕುರಿ ಮೈದಾನ ಇದೆ. ಕುರಿ ಮೈದಾನದಿಂದ ನಿಮ್ ಮುಂದೆ ಬರ್ತಿದಂಗೆ ಸೂರ್ಯ ಬುಕ್ ಸ್ಟಾಪ್ ಇದೆ. ಬುಕ್ ಡಿಪೋ, ಸೂರ್ಯ ಬುಕ್ ಡಿಪೋದಿಂದ ರೇಡಿಯೋ ಬರ್ತಿದಂಗೆನೆ ನಮ್ದು ಕಾಫಿ ಟೈಮ್ ಹೋಟೆಲ್ ಇದೆ. ಸೆಂಟ್ರಲ್ಲಿ ನಮ್ಮ ಅಂಗಡಿ ಇದೆ, ಪಕ್ಕದಲ್ಲಿ ಪತಂಜಲಿ ಅಂಗಡಿ ಇದೆ. ಪತಂಜಲಿ ಇದೆ. ಸೊ ನಿಮ್ಗೆ ಈಸಿ ಲೊಕೇಶನ್ ಅಂದ್ರೆ ನಿಮ್ಗೆ ಸೂರ್ಯ ಬುಕ್ ಡಿಪೋ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಈಸಿ ಲೊಕೇಶನ್ ಬರುತ್ತೆ. ಚಾಮರಾಜಪೇಟೆ ಅಂತ ಹಾಕಿ. ಸೊ ಇದು ಒಂದು ಆಗಿರುತ್ತೆ. ಎದುರುಗಡೆ ನಿಮ್ಗೆ ರಮ್ಯ ಮೆಡಿಕಲ್ ಸಹ ಸಿಗುತ್ತೆ. ಸರ್ ಇದು ನೀವು ಎಷ್ಟು ವರ್ಷದಿಂದ ಈ ಒಂದು ಶಾಪ್ ಇಲ್ಲಿದೆ? ಮೇಡಮ್ ಇದು ಈ ವರ್ಷದಿಂದ ಇಲ್ಲಿ ಶಾಪ್ ಶುರು ಮಾಡಿದ್ರೆ. ಸೊ ನಿಮ್ದು ಎಷ್ಟು ಬ್ರಾಂಚಸ್ ಗಳಿದಾವೆ ಸರ್? ಮೇಡಮ್ ನಮ್ ಬ್ರಾಂಚಸ್ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಇದೆ, ಹುಬ್ಳಿ ಇದೆ, ಬೆಳಗಾಂ ಇದೆ. ಮೇಡಮ್ ಎಲ್ಲಾ ಕಡೆನೂ ಬ್ರಾಂಚಸ್ ಓಪನ್ ಮಾಡ್ತಾ ಇದೀವಿ. ಸೊ ಫ್ರೆಂಡ್ಸ್, ಹಾಗೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಬರ್ಬೇಕು ಅನ್ನೋದೇನಿಲ್ಲ. ಸೊ ತುಂಬಾ ಜನಕ್ಕೆ ಈ ರೀತಿಯಾದಂತಹ ಹಳೆ ಕಾಲದ ರೇಷ್ಮೆ ಸ್ಯಾರಿಗಳನ್ನ ಬಿಸಾಡ್ತಿದ್ರೆ, ದಯವಿಟ್ಟು ಆ ರೀತಿ ಬಿಸಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದಕ್ಕೆ ಒಂದು ಒಳ್ಳೆ ನಿಮ್ಗೆ ಒಂದು ದುಡ್ಡು ಸಿಗ್ಬೇಕು ಅಂದ್ರೆ ಸೊ ಈ ಬಾಲಾಜಿ ರೇಷ್ಮೆ ಸೆಂಟರ್ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಪ್ರೈಸಸ್ ಅಂದ್ರೆ ಒಳ್ಳೆ ದುಡ್ಡನ್ನ ಕೊಡ್ತಾರೆ. ಸೊ ಏನಿಲ್ಲ, ನಿಮ್ಗೆ ಅದು ಅರ್ಧೋಗಿದ್ರು ಪರವಾಗಿಲ್ಲ, ಕಿತ್ತೋಗಿದ್ರು ಪರವಾಗಿಲ್ಲ, ಯೂಸ್ ಮಾಡಕ್ ಆಗದೆ ಇರೋದು ನೀವು ನೆಲ ಹೊಸಕ್ ಇಟ್ಕೊಂಡಿದ್ರು ಪರವಾಗಿಲ್ಲ, ಈ ರೀತಿಯಾದಂತ ಒಂದು ಜರಿ ನೋಡಿ ಅವರು ಕೊಡ್ತಾರೆ. ತುಂಬಾ ಒಳ್ಳೆ ಪ್ರೈಸಸ್ ಅಲ್ಲಿ ಕೊಡ್ತಾರೆ ನಿಮ್ಗೆ. ಇಲ್ಲಿ ಡೈರೆಕ್ಟ್ ವಿಸಿಟ್ ಮಾಡಿ. ಡೈರೆಕ್ಟ್ ವಿಸಿಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಆನ್ಲೈನ್ ಫೆಸಿಲಿಟಿ ಇರುತ್ತೆ. ಆನ್ಲೈನ್ ಫೆಸಿಲಿಟಿ ಅಂದ್ರೆ ಯಾವ ರೀತಿ ಅಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಲೊಕೇಶನ್ ಹೇಳ್ತಾರೆ. ಸೊ ಅಲ್ಲಿಗೆ ಬರಕ್ ಆಗ್ಲಿಲ್ಲ ಅಂದ್ರೆ ನಿಮ್ ಮನೆಗೇನೆ ಅವರೇ ಬಂದು ಚೆಕ್ ಮಾಡ್ತಾರೆ. ಫಸ್ಟ್ ಚೆಕ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಸೊ ನಿಮ್ಮ ಒಂದು ರೇಷ್ಮೆ ಸೀರೆನ ಈ ತರ ತಗೊಂಡ್ಬಿಟ್ಟು ಈ ತರ ಒಂದು ನಾರ್ಮಲ್ ಆಗಿ ಎಲ್ಲಾರ ಮನೇಲೂ ಒಂದು ಕಡಪ ಕಲ್ಲು ಇರುತ್ತೆ. ಈ ಒಂದು ಕಡಪ ಕಲ್ಲಿಗೆ ಈ ರೀತಿ ಆದಂಗೆ ಟೆಸ್ಟ್ ಮಾಡಿ. ಟೆಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಇರುವಂತ ಜರಿ ನೋಡಿ
ಇದು ವೈಟ್ ಇದೆ, ಇದು ಕಾಪರ್ ಇದೆ. ಸೊ ಕಾಪರ್ ಇತ್ತು ಅಂದ್ರೆ ಇದು ಒರಿಜಿನಲ್ ಅಂತ ಇರಲ್ಲ, ಇದು ವೈಟ್ ಇದ್ರೆ ಸೊ ಪ್ಯೂರ್ ಅಂತ ಇರುತ್ತೆ. ಈ ರೀತಿನ ನೀವು ಟೆಸ್ಟ್ ಮಾಡ್ಕೊಂಡು ಕೂಡ ನೀವು ಮನೇಲಿ ಹೇಳಿದ್ರೆ ಸೊ ನಿಮ್ಗೆ ಅಲ್ಲಿಂದ ಅವ್ರು ಏನ್ ಮಾಡ್ಬೇಕು ಮುಂದೊಂದು ಅಂತ ಕೂಡ ಹೇಳ್ತಾರೆ. ಇವಾಗ ಮನೇಲಿ ಕಡ್ಪಕಲ್ಲಲ್ಲಿ ಅಂತ ಹೇಳಿದ್ರೆ ಯಾವ ರೀತಿ ಟೆಸ್ಟ್ ಮಾಡೋದು ಹೇಗೆ ಅಂತ ಮೇಡಮ್ ಏನಿಲ್ಲ, ನೀವು ಕಡ್ಪಕಲ್ ಮೇಲೆ ಏನಿಲ್ಲ ಚೂರ್ ಜರಿ ಹಿಡ್ಕೊಳ್ಳಿ, ಬಾರ್ಡರ್ ಬರೋ ಅಂತ ಜರಿ, ಆ ಜರಿ ಹಿಂಗ್ ಹಿಡ್ಕೊಂಡು ಆ ಕಡ್ಪಕಲ್ ಮೇಲೆ ಒಂದ್ ಚೂರ್ ಅಷ್ಟೇ ತಿಕ್ ನೋಡಿ. ಸೊ ಇದು ರೆಡ್ ಕಲರ್ ಬರ್ತಿದೆ, ರೆಡ್ ಕಲರ್ ಬರೋದು ಕಾಪರ್ ಜರಿ ಬರುತ್ತೆ. ಕಾಪರ್ ಜರಿಗೆ ಎಲಿವೇಶನ್ ಅಷ್ಟಿಲ್ಲ ಮೇಡಮ್. ಓಕೆ, ಸೊ ಈ ರೀತಿ ಟೆಸ್ಟ್ ಮಾಡ್ಕೊಂಡು ಬರ್ಬೋದು. ಹೌದು ಮೇಡಮ್, ನೋಡಿ ಮತ್ತೆ ಸೊ ವೈಟ್ ಕಲರ್ ಬಂದ್ರೆ ಇದು ನಾವು ತಗೊಂತೀವಿ ಮೇಡಮ್. ಓಕೆ, ಸೊ ಫ್ರೆಂಡ್ಸ್ ಇವಾಗ ನೀವು ನೋಡಬಹುದು, ಇಲ್ಲಿ ಕಾಪರ್ ಅಂದ್ರೆ ರೆಡ್ ಕಲರ್ ಇದೆ, ಇದು ವೈಟ್ ಕಲರ್ ಇದೆ. ಸೊ ಇದು ಪ್ಯೂರಿಟಿ ಇರುತ್ತೆ ಅಂತ, ಇದು ಪ್ಯೂರಿಟಿ ಇಲ್ಲ ಅಂತ, ಆದ್ರೆ ಇದು ಕಾಪರ್ ಆಗಿರುತ್ತೆ ಅಂತ ಅರ್ಥ, ಅಷ್ಟೇನೇನಿಲ್ಲ ಡಿಫ್ರೆನ್ಸ್. ಸೊ ನೀವಿರುವಂತ ಜಾಗಕ್ಕೆ ಈ ರೀತಿ ಟೆಸ್ಟ್ ಮಾಡಿ ನಿಮ್ಮ ಮನೇಲಿ ಇರುವಂತ ಒಂದು ಕಡ್ಪಕಲ್ಲಲ್ಲಿ ಟೆಸ್ಟ್ ಮಾಡ್ಕೊಂಡು ನೀವು ಈ ತರ ತಗೊಂಡ್ ಬಂದು ಕೊಟ್ರೆ ಸೊ ಅವರು ಅಲ್ಲೇ ನೋಡಿ ನಿಮ್ಮ ಮನೆ ಹತ್ರನೇ ಡೈರೆಕ್ಟ್ ಆಗಿ ಬಂದು ಅದ್ರದ್ದು ಏನ್ ಪ್ರೈಸಸ್ ಅಂತ ನೋಡ್ಕೊಂಡು ಅವ್ರು ಅಲ್ಲೇ ದುಡ್ಡು ಕೊಡ್ತಾರೆ. ಇವಾಗ ಅವ್ರ ಲೊಕೇಶನ್ ಅಲ್ಲಿ ಪ್ಯೂರಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದಾಗ ಸೊ ಮುಂದಿನ ಯಾವ ರೀತಿ ನೀವು ಪ್ರೊಸೀಜರ್ ಇರುತ್ತೆ ಮೇಡಮ್? ಅದು ಏನಿಲ್ಲ, ನೀವು ವಾಟ್ಸ್ಆಪ್ ನಮ್ ಕೆಳಗಡೆ ನಂಬರ್ ಸಿಗೋ ವಾಟ್ಸ್ಆಪ್ ನಂಬರಿಗೆ ನೀವು ಫೋಟೋ ಕಳಿಸಿ. ಫೋಟೋ ಕಳಿಸ್ಮೇಲೆ ಅದ್ರಲ್ಲಿ ನಾವು 60% ಹೇಳ್ತೀವಿ, ಯಾಕಂದ್ರೆ ನೀವು ಮನೇಲಿ ಫಸ್ಟ್ ಚೆಕ್ ಮಾಡಿರ್ತೀರಾ. ಆಮೇಲಿಂದ ಆ ಸೀರೆಗಳು ಇತ್ತು ಅಂದ್ರೆ ನಾವು ಬರ್ಬೋದಾಗತ್ತೆ. ಸೊ ಸುಮ್ನೆ ಬರಕ್ಕಾಗಲ್ಲ. ಸೊ ಒರಿಜಿನಾಲಿಟಿ ಇದ್ರೆ ನಾವು ಬಂದು ತಗೊಂಡು ಹೋಗ್ತೀವಿ ಮೇಡಮ್. ಮಿನಿಮಮ್ ಅಂದ್ರೆ ಎಷ್ಟು ದೂರ ಇದ್ರೆ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡ್ತೀರಾ ಮೇಡಮ್? ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಹೇಳ್ತೀವಿ ಮೇಡಮ್ ಈ ಟೈಮಿಗೆ ಬರ್ತೀವಿ ಅಂತ ಹೇಳಿ. ಮಿನಿಮಮ್ ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ರು ಕೂಡ ನೀವು ಬರ್ತೀವಿ ಮೇಡಮ್. ಅಂದ್ರೆ ಏನ್ ಗೊತ್ತಾ, ನಮ್ಗೆ ಸ್ಯಾರೀಸ್ ಗಳು ಜಾಸ್ತಿ ಇದ್ರೆ ನಾವು ಬರಕ್ಕೆ ಅನುಕೂಲ ಆಗತ್ತೆ ಮೇಡಮ್. ಒಂದು ಎರಡು ಜಾಸ್ತಿ ಇದ್ರೆ ಯೂಸ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತವರೆಗೂ ನೀವು ನೋಡಿದ್ರಲ್ವಾ, ಇವಾಗ ಯಾವ ರೀತಿ ಟೆಸ್ಟ್ ಮಾಡೋದು ಅಂತಾನು ಕೂಡ ಹೇಳಿದ್ದಾರೆ, ಮತ್ತೆ ಯಾವ ಸೀರೆ ತಗೊಬರ್ಬೇಕು ಅಂತಾನು ಹೇಳಿದ್ದಾರೆ. ನಿಮ್ಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ನನ್ನ ಕಮೆಂಟ್ ಅಲ್ಲೂ ಕೂಡ ನೀವು ಹೇಳಿ. ಹಾಗೆ ಇಲ್ಲ ನಿಮ್ಗೆ ಅದ್ರಲ್ಲೂ ಕನ್ಫ್ಯೂಷನ್ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಪೂರ್ತಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಸೊ ಬಾಲಾಜಿ ರೇಷ್ಮೆ ಸೆಂಟರ್ ನಿಮ್ಗೆ ಚಾಮರಾಜಪೇಟೆಯಲ್ಲಿ ಬರುವಂತದ್ದು ತುಂಬಾ ಒಳ್ಳೆ ನಿಮ್ಗೆ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಹಾಗೆ ನಿಮ್ದು ಯಾವುದೇ ಒಂದು ಹಳೆ ಸೀರೆ, ಅಜ್ಜಿ ಕಾಲದ ಸೀರೆ ಇದ್ರೆ ಮಾತ್ರ ನೀವು ಇದನ್ನ ಟೆಸ್ಟ್ ಮಾಡಿ, ಮನೆಯಲ್ಲೇ ಟೆಸ್ಟ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ತಗೊಂಡ್ಬಂದ್ರು ಕೂಡ ಆಗತ್ತೆ. ಬಾಲಾಜಿ ರೇಷ್ಮೆ ಸೆಂಟರ್ ಬನ್ನಿ, ದುಡ್ಡನ್ನ ನಿಮ್ದಾಗಿಸ್ಕೊಳ್ಳಿ.